ಅಮ್ಮೋ ಪಾಕ್ ಮುಂಟೆ ಕೊಡು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋಗೂ ತಮ್ನೈಲ್ಗೂ ಏನ್ ಸಂಬಂಧ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದಿರೇ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಎಲ್ಲಿಗೆ ಹೋಗಿದ್ವಿ, ಎಷ್ಟು ಮಜಾ ಮಾಡಿದ್ವಿ ಹೇಳ್ತೀವಿ ಬನ್ನಿ. ಇವತ್ತು ನಾವು ಹೋಗ್ತಾ ಇರೋದು ಬೆಂಗಳೂರಿನ ಓರೆನ್ಮಾಲ್ ಅಲ್ಲಿ ನಡೆದಂತಹ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ. ಎಲ್ಲಿಗೆ ಹೇಗೆ ಹೋದ್ವಿ ಅಂತ ಕೇಳ್ತೀರಾ? ಇಲ್ಲಿಗೆ ಹೋಗ್ಬೇಕಂದ್ರೆ ನಮ್ಮವರು ಫಿಲಿಮ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾರೆ, ಅವ್ರ ಥ್ರೋಯಿಂದ ನಮಗೆ ಇಲ್ಲಿ ಹೋಗೋ ಅವಕಾಶ ಸಿಕ್ತು. ಅದಕ್ಕೆ ನಾನು ನನ್ನ ಹೆಂಡತಿ ಈ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೀವು ಜಾಯ್ನ್ ಆಗಿ, ಲೆಟ್ಸ್ ಗೋ. ಲಾಸ್ಟ್ ಇಯರ್ ಕೂಡ ಈ ಹಬ್ಬನ ನಾವು ಅಟೆಂಡ್ ಮಾಡಿದ್ವಿ, ಅದನ್ನ ಇಲ್ಲಿ ಕ್ಲಿಪ್ ಹಾಕ್ತೀನಿ ನೋಡಿ, ಇಲ್ಲಿ ಬರುತ್ತೆ. ದ 16th ಎಡಿಷನ್ ಆಫ್ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ನಡೆದಿದ್ದು 1st ಇಂದ 8th ಮಾರ್ಚ್ ವರೆಗೂ. ಇದು ಎವ್ರಿ ಇಯರ್ ಮಾರ್ಚ್ ಅಲ್ಲೇ ನಡೆಯುತ್ತೆ. ಇಲ್ಲಿ ಅಕ್ರಾಸ್ ದ ಗ್ಲೋಬ್ ಎಲ್ಲಾ ಲ್ಯಾಂಗ್ವೇಜ್ ಫಿಲ್ಮ್ಸ್ ನ ಪ್ರಿವ್ಯೂ ಮಾಡ್ತಾರೆ, ಇನ್ಕ್ಲೂಡಿಂಗ್ ಆಲ್ ಜಾನ್ರಾಸ್ ಅಂಡ್ ಡಾಕ್ಯುಮೆಂಟರೀಸ್ ಕೂಡ. ನಮ್ಮಿಬ್ಬರಿಗೂ ಫಿಲ್ಮ್ ಮೇಕಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ಈ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ತುಂಬಾ ಜಾಯ್ಫುಲ್ ಆಗಿತ್ತು. ಹೌದು, ಅಮ್ಮು ಹೇಳಿದ ನಿಜ. ಬೇಸಿಕಲಿ ಮೂವೀಸ್ ಅಂದ್ರೆ ತುಂಬಾ ಇಷ್ಟ, ಹಾಗೆ ಈ ತರ ಅಮ್ಮು ಮಾಡೋ ತರಲೆಗಳಂದ್ರೂ ತುಂಬಾನೇ ಇಷ್ಟ. ಹೌದು, ಈ ಚೇಷ್ಟೆ ಸದಾ ಇದ್ದಿದ್ದೆ. ಹಾಗೆ ಮುಂದೆ ಹೊರಿಸ್ತಾ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ನಾವೇನೇನೆಲ್ಲ ತಿಳ್ಕೊಂಡಿದೀವಿ ಅಂತ ನಿಮಗೆ ತಿಳಿಸ್ಕೊಡ್ತೀವಿ ಬನ್ನಿ. Over 200 films from 60 countries ಇಲ್ಲಿ ಸ್ಕ್ರೀನ್ ಆಗಿತ್ತು. ಹಾಗೆ ಈ ಒಂದು ಈವೆಂಟ್ಗೆ ನಮ್ಮ ಕರ್ನಾಟಕ ಗವರ್ಮೆಂಟ್ ಸಪೋರ್ಟ್ ಇದೆ ಅಂತ ತಿಳ್ಕೊಂಡು ಕೂಡ ತುಂಬ ಖುಷಿ ಆಯಿತು. ಹಾಗೆ ಮುಂದೆ ಹೋಗ್ತಾ ಮಾಮ ಡಿಸೈಡ್ ಮಾಡಿದ್ರು ಏನೇನೆಲ್ಲ ಆಪ್ಷನ್ ಇದೆ ನೋಡೋಣ, ತಿಳ್ಕೊಳ್ಳೋಣ ಬಾ ಅಂತ ಹೇಳಿ. ಹಾಗೆ ಅವ್ರು ಹೋದ್ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಸಸ್ ಆ್ಯಂಡ್ ಅದರಿಗಿರೋ ಬೆನಿಫಿಟ್ಸ್ ಎಲ್ಲ ತಿಳ್ಕೊಂಬಂದು ನನಗೆ ವರದಿ ಒಪ್ಪಿಸ್ತಿದ್ದಾರೆ ನೋಡಿ. ಇನ್ನೇನು ಸಮಯ ನಾವು ಫಿಲ್ಮ್ ಫೆಸ್ಟಿವಲ್ ಈವೆಂಟ್ಗೆ ಕಾಲಿಡೋದು. ಕೊಡ್ತಿದ್ದ ಹಾಗೇನೆ ಸುಮಾರು ಸೆಲೆಬ್ರಿಟೀಸ್ ಇದ್ರು. ಒಂದು ಸಿನಿಮಾ ಹಬ್ಬಕ್ಕೆ ನಮ್ಮ ಕಲಾವಿದರು ಬರ್ದೇ ಇದ್ರೆ ಹೇಗೆ ಹೇಳಿ ಅಲ್ವಾ? ಯಾವ ಫಿಲ್ಮ್ ಎಷ್ಟೊತ್ತಿಗೆ ಸ್ಕೆಡ್ಯೂಲ್ ಆಗಿದೆ ಅಂತ ಆನ್ ಇಂಟರ್ನೆಟ್ ಕೂಡ ನಿಮಗೆ ಸರ್ಚ್ ಮಾಡೋ ಆಪ್ಷನ್ ಇತ್ತು. ಹಾಗೆ ಧಮಾಕೆದಾರ್ ಎಂಟ್ರಿ ಕೊಟ್ಮೇಲೆ ನಾವು ಒಳಗಡೆ ಹೋಗಿ ಯಾವ ಸ್ಕ್ರೀನ್ ಅಲ್ಲಿ ಯಾವ ಮೂವಿ ಆಟ್ ದ ಟೈಮ್ ಓದ್ತಿದೆ ಅಂತ ಹೇಳಿ ಎಲ್ಲ ನೋಡ್ಕೊಂಡು ನೋಡಿ ಅಂತ ಹೇಳ್ಕೊಟ್ಟಿದ್ದಕ್ಕೆ ಹೋಗ್ತಿದ್ದೆ. ನೋಡಿ ಏನಾಯ್ತು, ಯಾವ್ಯಾವ ಮೂವಿ ಇದೆ ಅಂತ ಸರ್ಚ್ ಮಾಡಿ ಹೋಗೋಣ ಅಂತ ಡಿಸೈಡ್ ಆದ್ವಿ. ಜಾರ್ಜಿಯನ್ ಲ್ಯಾಂಗ್ವೇಜ್ ಹೋಗಿ ಮುಖ ನೋಡ್ಕೊಂಡು ಏನು ಅರ್ಥ ಆಗ್ಲಿಲ್ಲ. ಹಾಗೆ ಸುಮ್ಮನೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಯಾವ್ದಾದ್ರು ಗೊತ್ತಿರೋ ಭಾಷೆಗೆ ಹೋಗೋಣ ಅಂತ ಹೇಳಿ ಎದ್ ಬಂದ್ವಿ. ಇಲ್ಲಿಂದ ಎದ್ ಬಂದು ಇನ್ನೊಂದು ಮೂವಿ ನೋಡೋಣ ಅಂತ ಕೂತ್ಕೊಂಡಾಗ ಇತಿಹಾಸದಲ್ಲೇ ಯಾವ PVR ಅಲ್ಲೂ ನಡೆದಿರಬಾರ್ದೇನೋ ಆ ತರ ನಡೆಯುವಂತ ಒಂದು ಘಟನೆನ ನನ್ನ ಹಸ್ಬೆಂಡ್ ನನಗೆ ಸರ್ಪ್ರೈಸ್ ಕೊಟ್ರು. ಅದೇನಂತೀರಾ ನೋಡಿ, ಇಲ್ಲಿ ಸ್ವಲ್ಪ ಹೊತ್ತಲ್ಲೇ ಪ್ಲೇ ಆಗತ್ತೆ. ಇದು ನೀನು ತೋಳ ಅಮ್ಮ ಬಡವ. It was crazy ಅಂತ ಹೇಳ್ತಾ ಸ್ಟಾಪ್ ಮೂವಿ ಪೈರಸಿ ಗೈಸ್, ಪ್ಲೀಸ್ ಗೋ ಟು ವಾಚ್ ಮೂವಿ ಇನ್ ಥಿಯೇಟರ್.